ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ. ಜಮೀರ್ ಉಳಿಸಿಬಿಟ್ರ ಡಿ ಕೆ ಶಿವಕುಮಾರ್. ಬಹಳ ಕುತೂಹಲ. ಈಗ ಕರ್ನಾಟಕ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ದಿನನಿತ್ಯದ ಕುತೂಹಲ ಇದ್ದೇ ಇರುತ್ತೆ. ಯಾಕಂದರೆ ಇಂಥದ್ದೊಂದು ಪರಿವರ್ತನೆ ಆಗಿರೋದಲ್ವ ಕರ್ನಾಟಕದಲ್ಲಿ. ಸಿ ಎಂ ಚೇಂಜ್ ಆಗಿ ಈಗ ಹೊಸ ಸಂಪುಟ, ಅತೃಪ್ತರು, ಅಸಮಾಧಾನಿತರು, ಕೊನೆಗೂ ಪ್ರಯತ್ನ ಮಾಡಿ ಪಡ್ಕೊಂಡು ಖುಷಿ ಪಟ್ಟವರು ಎರಡೂ ಕ್ಯಾಂಪ್ ಇರೋವಾಗ, ಇದರ ನಡುವೆ ನಿನ್ನೆ ಪ್ರಮಾಣ ವಚನದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಏನು, ಎಲ್ಲರೂ ಮಾತಾಡ್ಕೊಂಡಿದ್ದು ಯಾವ ವಿಷಯದ ಬಗ್ಗೆ? ಸಾಮಾನ್ಯವಾಗಿ ಅಲ್ಲಿ ಸೀನಿಯರ್ ಮೋಸ್ಟ್ ಲೀಡರ್ಸ್ ಅಂತ ನೋಡಿದಾಗ ಜಮೀರ್ ಅಹಮದ್ ಖಾನ್ ಅವರು ಇದ್ದೇ ಇರ್ತಾಯಿದ್ರು. ಕಾಂಗ್ರೆಸ್ಸಲ್ಲಿ, ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಅವರು ಒಬ್ಬರು ಬಹಳ ಸ್ಟ್ರಾಂಗ್ ಲೀಡರ್. ಆದರೆ ನಿನ್ನೆ ಅವರು ಇರಲಿಲ್ಲ. ಬದಲಾಗಿ ಮಧ್ಯೆನೇ ಹೊರಟು ನಿಂತರು. ಕಾರ್ಯಕ್ರಮ, ಅಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೀತಾ ಇದ್ದಾಗಲೇ ಹೊರಟು ನಿಂತಿದ್ದು ಅವರ ಬೇಸರದ ಪಕ್ಕಾ ಸೂಚನೆ ಕೂಡ ಕಂಡು ಬಂತು. ಜಮೀರ್ ಅವ್ರ ಬದಲಾಗಿ UT ಖಾದರ್ ಅವರ ಪ್ರಮಾಣ ವಚನ ಆಯಿತು. DCM ಲೆಕ್ಕಾಚಾರ ಇತ್ತಲ್ಲ ಮುಂಚೆ 2-3 DCM ಆ ಥರ ಏನಾದರೂ ಆಗಿದ್ರೆ ಜಮೀರ್ ಬಿಟ್ಟು UT ಖಾದರ್ ಅವ್ರನ್ನ ಹಾಕೋದು ಅನ್ನೋ ತನಕ ಹೋಗಿತ್ತು. ಕೊನೆಗೆ ಸಿಂಗಲ್ DCM ಅಂತ ಫೈನಲ್ ಮಾಡಿದ್ರು. ಈಗ ಸೀನಿಯರ್ ನಾಯಕರ ಪೈಕಿ UT ಖಾದರ್ ಅವ್ರನ್ನ ಆಯ್ಕೆ ಮಾಡುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿ ಆಗಿದ್ದಾರೆ. ಹಾಗಾದರೆ ಜಮೀರ್ ಅವರು ಔಟಾ? ಎರಡನೇ ಲಿಸ್ಟಲ್ಲಿ ಇರ್ತಾರ. ಎರಡನೆಯ ಲಿಸ್ಟಲ್ಲಿರೋ ಮಂತ್ರಿಗಳು ಯಾರ್ಯಾರು ಅನ್ನೋ ಕುತೂಹಲ ಇದೆಯಲ್ವ. ಈಗ ಜಮೀರ್ ಅವರು ಆ ಲಿಸ್ಟಲ್ಲಾದರೂ ಬಂದರೆ ಓಕೆ, ಇಲ್ಲ ಅಂದರೆ ಅವ್ರಿಗೆ ರಾಜಕೀಯವಾಗಿ ಅತಿ ದೊಡ್ಡ ಆಘಾತ ಎದುರಾಗತ್ತೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರೇ ಜಮೀರ್ ಅವ್ರನ್ನ ಸೇವ್ ಮಾಡ್ತಾರೆ. ಸಿದ್ದರಾಮಯ್ಯನವರು ಜಮೀರ್ ಅವ್ರನ್ನ ಸೇವ್ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಯಾಕಂದರೆ ಸಾಕ್ಷಿ ಸಮೇತ ಲಾಕ್ ಆಗಿರೋದ್ರಿಂದ. ಅದನ್ನು ನಾವು ಹೇಳ್ತಾ ಇಲ್ಲ, ಆಡಿಯೋ ಸತ್ಯನ ಸುಳ್ಳ ಅಂತ ನಮಗೆ ಗೊತ್ತಿಲ್ವಲ್ಲ. ಬಟ್ ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ ಅದು ಹೌದು, ಆಗಿರೋದು ಹೌದು, ಜಮೀರ್ ಅವರು ಮೋಸ ಮಾಡಿರೋದು ಹೌದು, ಅಕ್ರಮ ಮಾಡಿರೋದು ಹೌದು ಅಂತ ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ. ಸೊ ಸಾಕ್ಷಿಯನ್ನು ಹೈಕಮಾಂಡ್ಗೆ 1-2-3 ಆಡಿಯೋ ಬಿಟ್ಟು ಬೇರೆ ಸಾಕ್ಷಿಗಳನ್ನು ಕಳಿಸ್ಕೊಟ್ಟಿದ್ದಾರೆ ಕ್ಷೇತ್ರಕ್ಕೆ. ಜಮೀರ್ ಅವರ ಆಪ್ತರು ಯಾರ್ಯಾರು ಬಂದು ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿದ್ದಾರೆ ಅಂತೆಲ್ಲ. ಸೊ ಸಿದ್ದರಾಮಯ್ಯನವ್ರೀಗ ಮಾತಾಡೋಕ್ಕಾಗ್ತಿಲ್ಲ. ಆದರೆ ಅದರ ನಡುವೆಯೂ ಡಿ ಕೆ ಶಿವಕುಮಾರ್ ಅವರೇ ಜಮೀರ್ ಅವರನ್ನು ಉಳಿಸಲಿದ್ದಾರಾ ಅಂತಹ ಸುಳಿವು ಸಿಗ್ತಿದೆ. ಈಗ DK ಸುರೇಶ್ ಅವರು ಕಷ್ಟ ಕಾಲದಲ್ಲಿ ಕೈ ಬಿಡಲ್ಲ ಅನ್ನೋ ರೀತಿಯಲ್ಲಿ ಜಮೀರ್ ಅವರ ಮನೆಗೆ ಹುಡ್ಕೊಂಡು ಬಂದರು. ಅಂದರೆ ಅವರ ನಿವಾಸಕ್ಕೆ, ಸರ್ಕಾರಿ ನಿವಾಸಕ್ಕೆ DK ಸುರೇಶ್ ಅವರು ಬರ್ತಾರೆ. ಜಮೀರ್ ಅವರು ಕಷ್ಟದಲ್ಲಿದ್ದಾರೆ, ಈಗ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಹೊತ್ತಲ್ಲಿ ಯಾರು ಹೋಗಿ ಮಾತಾಡ್ತಾರೋ ಅವರು ಯಾವಾಗಲೂ ನೆನಪಲ್ಲಿರ್ತಾರೆ. ಅಂಥವ್ರಿಗೆ ಲಾಯಲ್ಟಿ ಬಿಲ್ಡ್ ಆಗಿಬಿಡತ್ತೆ. ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಲಾಯಲ್ ಆಗಿ ಜಮೀರ್ ಅವರು ಉಳಿದು ಬಿಡ್ತಾರೆ. ಒಬ್ಬ ಸ್ಟ್ರಾಂಗ್ ಹ್ಯಾಂಡ್ ಆಗಿ DK ಜೊತೆಗೆ. ಅಕಸ್ಮಾತ್ ಜಮೀರ್ ಅವ್ರ ತಲೆಯನ್ನು DK ಉಳಿಸಿದ್ರೆ, ಈಗ ಸಿದ್ದರಾಮಯ್ಯನವ್ರಿಗೆ ಏನೂ ಆಗಬೇಕಾಗಿಲ್ಲ. ಜಮೀರ್ ಅವ್ರನ್ನ ಉಳಿಸ್ಕೊಳ್ಳಿ ಬಿಡಲಿ ಅಂಥದ್ದೇನೂ ಲಾಭ ಇಲ್ಲ ಅವ್ರಿಗೆ ವೈಯಕ್ತಿಕವಾಗಿ. ಪಕ್ಷಕ್ಕೆ ಲಾಭ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಲಾಭ ಇದೆ. ಸೊ ಡಿ ಕೆ ಶಿವಕುಮಾರ್ ಅವರು ಜಮೀರ್ ಅವ್ರನ್ನ ತನ್ನ ಕ್ಯಾಂಪ್ಗೆ ಸೇರಿಸ್ಕೊಂಡು ಪಕ್ಷಕ್ಕೆ ಆ ಮೂಲಕ ಸಿಗೋ ಬಲವನ್ನು ಉಳಿಸ್ಕೊಂಡ್ರೆ ಖಂಡಿತವಾಗಿ ಅದು ಪ್ಲಸ್ ಆಗೋದು DKಗೇನೆ. ಹಾಗಾಗಿ ಈಗ ಸಿದ್ದರಾಮಯ್ಯ ಕೈ ಬಿಟ್ಟಂಥ ಜಮೀರ್ ಅಹಮದ್ ಖಾನ್ ಅವ್ರನ್ನ DK ಉಳಿಸಲಿದ್ದಾರಾ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಎರಡನೇ ಲಿಸ್ಟಲ್ಲಿ ಜಮೀರ್ ಸೇರಿಸಿದ್ರೆ ಕಾಂಗ್ರೆಸ್ ಪಕ್ಷ ಸರ್ವನು ಕೂಡ ಅದರ ಹಂತದಲ್ಲೇ ಖಂಡಿತವಾಗಿ ಗುರುತಿಸ್ತದೆ. ಪಕ್ಷ ನಿಷ್ಠೆ ಮತ್ತು ಬಹುಶಃ ನಮ್ಮ ತಾಳ್ಮೆ ಮತ್ತು ನಮ್ಮ ಕೆಲಸ, ಈ ಮೂರು ನಮ್ಮಲ್ಲಿದ್ದರೆ ಒಂದಲ್ಲೊಂದು ದಿವಸ ನಮ್ಮ ಪಕ್ಷ ಅದು ಗುರುತಿಸ್ತಂತ ಹೇಳಿ ನಾನು ಅದಕ್ಕೆ ಉದಾಹರಣೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಒಂದು. ಸತೀಶ್ ಜಾರಕಿಹೊಳಿ ಅವರ ವಿಷಯ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ, ಸಚಿವ ಸ್ಥಾನ ಎರಡೂ ಕೇಳಿದ್ರಲ್ಲ, ಎರಡೂ ಆಗದೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದ್ದಾಯಿತು. ಹರಿಪ್ರಸಾದ್ ಅವ್ರನ್ನ ಅಧ್ಯಕ್ಷನಾಗಿ ಮಾಡಿದ್ರು. ಅವರೇನು ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿರಲಿಲ್ಲ, ಕೇಳಿದ್ರು. ಬಟ್ ಓಕೆ, ಒಂದು ಕುರ್ಚಿಗೆ ಒಪ್ಕೊಳ್ಳೋ ಥರ ಇದ್ದರು. ಬೆಳಗಾವಿ ಹಿಡಿತ ತಪ್ಪು ಹೋಗುತ್ತೆ. ಬೆಳಗಾವಿ ಪಾಲಿಟಿಕ್ಸಲ್ಲಿ ಏನೂ ಇಲ್ಲ ಅಂದರೆ ಅವರು ಇಡೀ ರಾಜಕಾರಣದಲ್ಲೇ ಸಲ್ಲಲ್ಲ, ಹಂಗಾಗ್ಬಿಡ್ತಾರೆ ಅಂತ. ಸೊ ನನಗಿದೇ ಬೆಸ್ಟ್ ಆಪ್ಷನ್, ಸಚಿವ ಸ್ಥಾನನೇ ಬೇಕು ಅಂತ ಇಟ್ಕೊಂಡ್ರು. ಮತ್ತು ಅವ್ರಿಗಿದು ಗೊತ್ತಿತ್ತು, KPCCಗೆ ಅಧ್ಯಕ್ಷ ಆಗೋದು ಬಿಡೋದು ಕಷ್ಟನೇ. ಡಿ ಕೆ ಶಿವಕುಮಾರ್ ಅವರು ಎಲ್ಲ ನುಂಗ್ ಹಾಕ್ಬಿಡ್ತಾರೆ. ಪಕ್ಷದ ಹಿಡಿತಾನೂ ಕೂಡ ಕಂಪ್ಲೀಟಾಗಿ ಸಿಗಲ್ಲ DK ಇರೋವಾಗ. ಹಾಗಾಗಿ ಏನು ಪ್ರಯೋಜನ? ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗ್ಬಿಡ್ತೀನಿ ಅಂತ ಅಧ್ಯಕ್ಷ ಸ್ಥಾನ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ ಸತೀಶ್ ಅವರು. ಬಹಳ ಬೇಸರಾಗಿದೆ, ಅವರು ತುಂಬ ಬೇಜಾರಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅಹಿಂದ ಕ್ಯಾಂಪಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅನ್ಯಾಯ ಆಯಿತು ಅನ್ನೋ ರೀತಿಯೇ ಕೂಗು ಹೇಳ್ತಾ ಇದೆ. ಆದರೆ ಈಗ DK ಶಿವಕುಮಾರ್ ಅವರ
ವಿರುದ್ಧ ಏನಾದರೂ ಬೇಜಾರಾದರೆ, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಮುನಿಸಿದ್ರೆ, ಶಾಸಕರನ್ನ ಒಗ್ಗೂಡಿಸೋದಕ್ಕೆ, ಮೀಟಿಂಗ್ ಮಾಡೋದಕ್ಕೆ ಎಲ್ಲ ಸತೀಶ್ ಜಾರಕಿಹೊಳಿ ಅವರು ಸ್ವತಂತ್ರರಿರ್ತಾರೆ. ಅವರೇ ಅಧ್ಯಕ್ಷರಾಗಿದ್ದರೆ ಈ ರೀತಿ ಗುಂಪುಗೂಡೋದು, ಹೋಟೆಲಲ್ಲಿ ಭೋಜನ ಕೂಟ ಮಾಡೋದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಅದು ರಾಂಗ್ ಮೆಸೇಜ್ ಹೋಗ್ತಿತ್ತು. ಹೈಕಮಾಂಡ್ ತಕ್ಷಣ ಎಚ್ಚರಿಕೆ ಕೊಡುತ್ತೆ. ಅಧ್ಯಕ್ಷರಾಗ ಅಂಥದ್ದೇನು ಸಣ್ಣ ಹೆಜ್ಜೆನೂ ಇಡೋಕ್ಕಾಗಲ್ಲ. ಬಟ್ ಈಗ ಸ್ವತಂತ್ರರಲ್ಲ ಅವರು. ಯಾಕೆ ಡಿ ಕೆ ಶಿವಕುಮಾರ್ ಮಾಡ್ತಿರ್ಲಿಲ್ವಾ, ಡಿನ್ನರ್ಗೆ ಸೇರಿಸ್ತಿರ್ಲಿಲ್ವಾ, ಊಟ ಮಾಡ್ತಿರ್ಲಿಲ್ವಾ, ಶಾಸಕರು ಬಂದು ಮಾತಾಡ್ತಿರ್ಲಿಲ್ವಾ? ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಈಗ ಸಿಗೋದೇ ಇಲ್ಲ ಅಂದಮೇಲೆ ಅಧ್ಯಕ್ಷ ಕುರ್ಚಿ ತಗೊಳ್ಳೋ ಬದಲು ಮಂತ್ರಿ ಕುರ್ಚಿ ತಗೊಳ್ಳೋದೇ ಬೆಸ್ಟ್ ಅಂತ ತಗೊಂಡಿದ್ದಾರೆ. ತಮ್ಮ ಶಾಸಕರ ಪಡೆಯನ್ನು ಕಟ್ಟೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನು ಮಾಡಿದ್ರಲ್ಲ ಅದನ್ನು ಮಾಡೋದಕ್ಕೆ ಶಿಸ್ತಿನ ಚೌಕಟ್ಟಿಲ್ಲದೆ ಬೇರೆ ಬೇರೆ ಲೆಕ್ಕಾಚಾರ ಹಾಕ್ಕೊಳ್ಬಹುದು ಅವರು. ಈಗ ಇದು ಒಂದು ಸ್ಟ್ರಾಟಜಿ ಇರಬಹುದು. ಮೊನ್ನೆ ಎಲ್ಲ ನೋಡಿದ್ವಲ್ಲ, ಸಿದ್ದರಾಮಯ್ಯಗೂ ಸತೀಶ್ ಜಾರಕಿಹೊಳಿಗೂ ಎಲ್ಲ ಮುರಿದು ಬಿದ್ದಿದೆ, ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹ ಮಾಡಿದ್ದಾರೆ ಅಂತೆಲ್ಲ ಸುದ್ದಿಗಳು ಬಂದು, ಅದನ್ನು ಮಾಡಿಸಿದ್ಯಾರು, ಆ ಸುದ್ದಿನ ಯಾಕೆ ಬಂತು ಆ ವಿಚಾರ ಅನ್ನೋ ಚರ್ಚೆ ಆಯಿತು. ಇನ್ ಕೇಸ್ ಅದು ಸಿದ್ದು ಕ್ಯಾಂಪ್ನದ್ದೇ ಒಂದು ಸ್ಟ್ರಾಟಜಿ ಇರಬಹುದಾ ಅನ್ನೋ ಥರನೂ ಅನಿಸುತ್ತೆ. ಯಾಕಂದರೆ ನಾಳೆ ಸತೀಶ್ ಜಾರಕಿಹೊಳಿ ಅವ್ರು ಏನಾದರೂ ನಿರ್ಧಾರ ತೊಗೊಂಡ್ರೆ ಅದು ಸಿದ್ದರಾಮಯ್ಯ ಕುತ್ತಿಗೆಗೆ ಬರಲ್ಲ. ನೋಡ್ರಪ್ಪ, ನೀವು ಹಿಂಗೆ ಮಾಡಿಸಿದ್ರಿ, ಸಿದ್ದರಾಮಯ್ಯನವರು ಕಳಿಸ್ಕೊಟ್ರು ಶಾಸಕರನ್ನ, ಅಥವಾ ಆಪರೇಷನ್ ಮಾಡಿಸಿದ್ರು, ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅಂತ ಆಗಲ್ಲ. ಈಗ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವ್ರ ಮಾತು ಕೇಳ್ತಿಲ್ಲ, ಅವ್ರ ಮಧ್ಯೆ ಸಮಸ್ಯೆ ಆಗಿದೆ ಅಂತ ಆದಮೇಲೆ ಸಿದ್ದರಾಮಯ್ಯನವ್ರ ಮಾತು ಕೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ. ಆ ಮೆಸೇಜ್ ಪಾಸ್ ಮಾಡುವಂಥ ಅನಿವಾರ್ಯತೆ ಆರಂಭದಲ್ಲೇ ಕಂಡುಕೊಳ್ತಾ ಸಿದ್ದು ಕ್ಯಾಂಪ್. ಹೇಳೋಕ್ಕಾಗಲ್ಲ, ರಾಜ್ಯ ರಾಜಕಾರಣದಲ್ಲಿ ಹೀಗಾಗತ್ತೆ ಅಂತ ಕೂಡ ಎಲ್ಲರೂ ಅಂದ್ಕೊಂಡಿರಲಿಲ್ಲ. ಸಿದ್ದರಾಮಯ್ಯನವ್ರು ತುಂಬ ಸ್ಟ್ರಾಂಗ್ ಇದ್ದಾರೆ, ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ ಅಂತಲೇ ಅಂದ್ಕೊಂಡಿದ್ರಲ್ವ. ಬಟ್ ಆಯಿತು. ಹಾಗಾಗಿ ಇದಾಗಿದೆ ಅಂದಮೇಲೆ ಇನ್ನೊಂದು ಬೇರೆ ಏನಾದರೂ ಆಗಲ್ಲ ಅಂತ ಹೇಳೋಕ್ಕಾಗತ್ತಾ? ಸತೀಶ್ ಜಾರಕಿಹೊಳಿ ಅವರು ಈಗ ಸ್ವತಂತ್ರರು, ಸಿದ್ದರಾಮಯ್ಯನವ್ರಿಗೂ ಕೂಡ ಅವರು ಆನ್ಸರೇಬಲ್ ಅಲ್ಲ, ಅವ್ರಿಗೆ ಬೇಕಾಗಿದ್ದು ಮಾಡ್ತಾರೆ. ಸೊ ಕಾದು ನೋಡಬೇಕು. ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಕೂರೋ ನಾಯಕ ಅಂತ ನಿಮಗೆ ಅನಿಸತ್ತಾ? DCM ಇಲ್ಲದೆ, ಅಧ್ಯಕ್ಷ ಕುರ್ಚಿನೂ ಇಲ್ಲದೆ, ಅವ್ರು ಅಂದ್ಕೊಂಡಿದ್ದೇನೂ ಆಗದೆ ಗಪ್ಚುಪ್ ಅಂತ ಸುಮ್ಮನೆ ಕೂರೋರು ಅವರು ಅಂತ ಅನಿಸತ್ತಾ? 28ಕ್ಕೆ ನಾನೇ CM ಕ್ಯಾಂಡಿಡೇಟು ಅಂತ ಓಪನ್ ಆಗಿ ಹೇಳ್ಕೊಂಡ, ಅಹಿಂದ ಉತ್ತರಾಧಿಕಾರಿ ಅಂತ ಓಪನ್ ಆಗಿ ಘೋಷಿಸಿಕೊಂಡಂಥ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆದ್ದು ಬಿಡ್ತಾರಾ? ಡಿ ಕೆ ಶಿವಕುಮಾರ್ ಅವರ ಮುಂದಿರುವಂಥ ಅತಿ ದೊಡ್ಡ ಸವಾಲೇ ಸತೀಶ್ ಜಾರಕಿಹೊಳಿ. ಕಾದ್ ನೋಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟವನ್ನು ಅವ್ರು ಮಾಡುವಾಗ ಅವ್ರಿಗೆ ನಾವು ಶಕ್ತಿ ತುಂಬಬೇಕಾದ್ರೆ ನಾವು ಸಹ ರಸ್ತೆಗಿಳಿದು ಹೋರಾಟ ಮಾಡಬೇಕು. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳದೆ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನು ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಕೆಪಿಸಿಸಿ ಸಾರಥ್ಯ ವಹಿಸಕ್ಕೆ ಕೆಲವರು ಹಿಂದೇಟ್ ಹಾಕ್ತಾರೆ, ಎಲ್ಲ ಕ್ಯಾಬಿನೆಟ್ ಒಳಗೆ ಇರಬೇಕು ಅಂತ ಬಯಸ್ತಾರೆ. ಕೆಲವರು ಟ್ರೈ ಮಾಡಿದ್ರು ಆಗಿಲ್ಲ ಅಂತ, ಅಂತವ್ರೆಲ್ಲ ಹೇಗೆ ವಿಶ್ವಾಸಕ್ಕೆ ತಗೊಂಡ್ಕೊಳ್ತೀವಿ? ನಾನು ನನ್ನ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯ ಈ ಒಂದು ಅವಕಾಶ, ಒಂದು ಪವಿತ್ರವಾದ ಪಕ್ಷ ಕಾಂಗ್ರೆಸ್ ಪಕ್ಷ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.